ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಕ್ರಾಂತಿಯೋಗಿ ಅನುಭವ ಮಂಟಪದ ಮೂಲಕ ಸರ್ವಸಮಾನತೆಗಾಗಿ 12ನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ದೇಶದಲ್ಲಿನ ಕೆಟ್ಟ ವ್ಯವಸ್ಥೆಯನ್ನು ಕಂಡು ಮಹಾತ್ಮ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಸರ್ವ ಸಮಾನತೆಗಾಗಿ ಸಕಲ ಜೀವಾತ್ಮರ ಲೇಷಿಗಾಗಿ ಸರ್ವರಿಗೂ ಒಂದೇ ಒಂದು ದೇವಾಲಯ, ಕಂಬವಿಲ್ಲದ ದೇವಾಲಯವೆಂದು ಹೇಳಿದ್ದಾರೆ ಅಕ್ಕ ಮಹಾದೇವಿಯರು. ಉಡುತಡಿ ಶಿವಮೊಗ್ಗ ಜಿಲ್ಲೆಯಿಂದ ಬಸವ ಕಲ್ಯಾಣಕ್ಕೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿಂದ ಬಂದು ಕಂಬವಿಲ್ಲದ ದೇವಾಲಯದೊಳಗೆ ನಾವು ಬದುಕುತ್ತಿದ್ದೇವಯ್ಯ ಎಂದು ಎಲ್ಲ ಶರಣರು ಹೇಳಿದ್ದಾರೆ. ಅದು ಬ್ರಹ್ಮಾಂಡದ ಲಾಂಛನ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ. ಈಗ ನಾನು ಇಷ್ಟೊಂದು ವಚನಗಳ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ 27 ವರ್ಷಗಳ ಹಿಂದೆ ನಮಗೂ ಕೂಡ ಏನೂ ಗೊತ್ತಿದ್ದಿಲ್ಲ. ಈಗ ನಮ್ಮ ವಯಸ್ಸು 68 ಇದೆ. ನಾವು ಏನೇನೋ ಅಜ್ಞಾನದ ಆಚರಣೆಗಳನ್ನು ಮಾಡಿ ಎಲ್ಲ ಅಜ್ಞಾನಿಗಳಾಗಿ ಗುಲಾಮರಾಗಿ ದುಡ್ಡು ಕೂಡ ಹಾಳು ಮಾಡಿಕೊಂಡು ಬದುಕ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇತ್ತು. ಈ 27 ವರ್ಷಗಳ ಹಿಂದೆ 5 ರೂಪಾಯಿದು ಒಂದೇ ಒಂದು ಚಿಕ್ಕ ಪುಸ್ತಕ, ವಚನ ಪುಸ್ತಕ ತೊಗೊಂಡಿದ್ದೀನಿ. ಅದರಲ್ಲಿ 25 ವಚನಗಳಿದ್ದು. ಅವೆಲ್ಲ ವಚನಗಳು ಏನು ಹೇಳ್ಕೊಡ್ತಾವೆ ಅಂದರೆ, ಈ ಭೂಮಿಯ ಮೇಲೆ ಎಲ್ಲಕ ಡೇಂಜರ್ ಅಂದ್ರೆ ಯಾರಪ್ಪ ಅಂದರೆ ಒಂದೇ ಒಂದು ಮಾನವ. ಈ ಮಾನವನಷ್ಟು ಡೇಂಜರ್, ಮೋಸಗಾರ ಈ ಭೂಮಿಯ ಮೇಲೆ ಮತ್ತೊಬ್ಬರು ಯಾರೂ ಇಲ್ಲ, ನನ್ನನ್ನು ಒಳಗೊಂಡು. ಈ ಕೆಟ್ಟ ಅವಗುಣಗಳನ್ನು ಈ ಮನುಷ್ಯನೊಳಗಿನ ತೆಗೆಯೋ ಸಲುವಾಗಿಯೇ ಹುಟ್ಟಿಕೊಂಡಿದ್ದು ಅನುಭವ ಮಂಟಪದ ಮೂಲಕ ಲಿಂಗಾಯತ ಧರ್ಮ. ಈ ಲಿಂಗ ಎಂಬ ಪದಗಳು ಪ್ರತಿಯೊಂದು ವಚನಗಳಲ್ಲಿ ಇವೆ. 25,000 ವಚನಗಳು ಈಗ ಬಸವ ಸಮಿತಿಯಿಂದ ಉದ್ಘಾಟನೆ ಆಗಿವೆ 33 ಭಾಷೆಯಲ್ಲಿ. 100ಕ್ಕೆ 75-80% ವಚನಗಳಲ್ಲಿ ಲಿಂಗ 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 ಎಂಬ ಪದ ಬಳಸಿದ್ದಾರೆ. ಈಗ ನೋಡಿ, ಅಲ್ಲಮಪ್ರಭುರವರ ಒಂದು ವಚನ: ಲಿಂಗವನರಿಯದೆ ಏನನ್ನು ಅರಿದಡೆಯೂ ಫಲವಿಲ್ಲ, ಲಿಂಗವನರಿತ ಬಳಿಕ ಮತ್ತೇನನ್ನು ಅರಿದಡೆಯೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ಲಿಂಗವನ್ನೇ ಅರಿದರಿದು ಲಿಂಗ ಸಂಘವನ್ನೇ ಮಾಡುವೆ, ಸಂಘ ಸುಖದೊಳಗೆ ಓಲಾಡುವೆ ಗುಹೇಶ್ವರ. ಅಲ್ಲಮಪ್ರಭುರವರ ವಚನದ ನಾಮಾಂಕಿತ ಇದೆ ಅಷ್ಟೇ. ಅದು ಆತ್ಮಸಾಕ್ಷಿಗಾಗಿ ನಾಮಾಂಕಿತಗಳಿರ್ತವೆ. ಯಾರ ವಚನಗಳಿಗೆ ನಾಮಾಂಕಿತ ಏನೇ ಇದ್ದರೂ ಕೂಡ ಅವರೆಲ್ಲರೂ ಆತ್ಮಸಾಕ್ಷಿಲಿಂದ ಒಂದು ಕೂದಲು ಎಳೆಯಷ್ಟು ಸುಳ್ಳು ಗೊಳ್ಳು ಪೊಳ್ಳು ಹೇಳಲಾರದೆ ಸಮಾಜಕ್ಕೆ ಇಂತಹ ಒಂದು ವ್ಯವಸ್ಥೆ ಕೊಟ್ಟಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕೆಟ್ಟ ವ್ಯವಸ್ಥೆ ಹೋಗಿ ಬಡತನ, ನಿರುದ್ಯೋಗ, ಅನಾರೋಗ್ಯ ಈ ಎಲ್ಲ ಕೆಟ್ಟದನ್ನು ಹೋಗಿ ಒಂದು ಸ್ವಚ್ಛ ಮನಸ್ಸುಗಳಿಂದ ಸ್ವಚ್ಛ ಭಾರತ ಕಟ್ಟಲು ಬರುತ್ತದೆ. ಅದು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಜಗತ್ತಿನ ಮೊದಲನೇ ಪ್ರಜಾಪ್ರಭುತ್ವದ ಕೇಂದ್ರ ಅನುಭವ ಮಂಟಪ. ಈಗ ಒಂದು ಸರ್ವಜ್ಞರವರ ವಚನ. ಯಾಕೆಂದರೆ ಈ ಕೆಲವು ಜನ ಏನು ಮಾಡ್ತಾ ಇದ್ದಾರೆ, ಹೇಗಾದ್ರೆ ಮಾಡಿ, ಯಾಕಂದರೆ ಇವು ಕೆಲಸ ಮಾಡಲಿ ಜನ ಮೈಗಳರು. ಆ ದೇವ್ರ ಪೂಜೆ ಮಾಡಿರಿ, ಇದು ಮಾಡಿರಿ, ಅದು ಮಾಡಿರಿ, ಧೋಂಡ್ಯ ಮಾಡಿರಿ, ಪಾಂಡ್ಯ ಮಾಡಿರಿ, ಒಂದ್ರ ಬೆನ್ನಿಗೆ ಒಂದು ಏನಾರು ತೆಗೆದು ಜನರಿಗೆ ಹೆಣ್ಮಕ್ಳಿಗೆ ಮಳೆ ಮಾಡಿ ಬದುಕಿಸಿ ಮುಂದಿನ ಪೀಳಿಗೆಗೆ ಅಜ್ಞಾನದಲ್ಲಿ ಹೊಳಾಡಿಸಿ ತಾವು ಆರಾಮಾಗಿ ನಿಜವನ್ನು ಅರಿಯದೆ ತಾನೂ ಅರಿತುಕೊಳ್ಳುವುದಿಲ್ಲ, ಸಮಾಜಕ್ಕೂ ತಿಳಿಸುವುದಿಲ್ಲ. ಇವರೇ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು. ಮತ್ತು ಬಸವಣ್ಣನವ್ರ ವಚನಗಳನ್ನು ಹೇಳ್ತಾರೆ, ಆದರೆ ಆಚರಣೆಯಲ್ಲಿ ತರುವುದಿಲ್ಲ. ಏನು ಸರಳ ಆಚರಣೆ ಇದೆ, ಏನು ಜಡ ಏನಿಲ್ಲ. ಮಣ್ಣು ಬಿಟ್ಟು ಮಡಿಕೆ ಅಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಈಗ ಏನೇ ತಪ್ಪು ಮಾಡಿದೆ ಅಂತ ತಿಳ್ಕೊರಿ ನಾವು. ಆ ಕ್ಷಣದಲ್ಲೇ ನಾವು ತಪ್ಪಾಗಿದಪ್ಪ ಅಂತ ಕ್ಷಮೆ ಬೇಡ್ರಿ. ಆ ಪೊಲೀಸ್ ಸ್ಟೇಷನ್ ಎದಕ್ಕೆ ಬೇಕಪ್ಪ, ಆ ಕೋರ್ಟ್ ಎದಕ್ಕೆ ಬೇಕು, ಈ ಹೊಡಿ ಬಡಿ ಕಡಿ ಈ 12 ವರ್ಷದಿಂದ ಏನು ನಡೀತಾ ಇದೆ ಇಲ್ಲಿ ದೇಶದಲ್ಲಿ? ಜಾತಿ ಭೇದ ಭಾವ ಇದೇ ಪ್ರಗತಿನಾ? ಹಳ್ಳಿಗಳ ರಸ್ತೆ ಬಗ್ಗೆ ಮಾತಾಡಿ, ಸ್ಕೂಲ್ಗಳ ಕಟ್ಟಡಗಳ ಬಗ್ಗೆ ಮಾತಾಡಿ, ರೈತರ ಬಗ್ಗೆ ಮಾತಾಡಿ, ಇನ್ನೂ ಅನೇಕ ವಿದ್ಯುತ್ ಬಗ್ಗೆ ಮಾತಾಡಿ, ಬೇಕಾದಷ್ಟು ಅವಶ್ಯಕತೆ ಇರತಕ್ಕಂಥ ಈ ವಿಷಯಗಳ ಬಗ್ಗೆ ಒಟ್ಟೇ ಚರ್ಚೆ ನಡೀತಾ ಇಲ್ಲ. ಆ ಪಾರ್ಲಿಮೆಂಟದ ಬಗ್ಗೆ ಹೋದರೂ ಹಿಂದೂ ಮುಸ್ಲಿಂ, ದೇಶಭಕ್ತಿ, ದೇಶ ಪ್ರೇಮ. ಈಗ ನಾನು ಒಂದೇ ಹೇಳ್ತಾ ಇರ್ತೀನಿ, ಬಸವಣ್ಣನವರ ತತ್ವಕ್ಕೆ
ಇದ್ದ ಹಾಗೆ ಪ್ರಚಾರ ಮಾಡಿರಿ, ಆಚರಣೆಯಲ್ಲಿ ತಾವು ತನ್ನಿರಿ, ಇನ್ನೊಬ್ರು ಹೇಳಿರಿ. ಭಾಳ ಸರಳವಾಗಿದೆ, ಎಷ್ಟು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಾವು ದೇವರನ್ನು ಹುಡುಕಲು ಹೊರಗೆ ಎಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ನಮ್ಮ ದೇಹವೇ ನಮಗೆ ದೇವಸ್ಥಾನ. ಅನುಭವ ಮಂಟಪ ಸ್ಥಾಪನೆ ಮಾಡ್ರಪ್ಪ. ಗುಡಿಗುಂಡಾರಗಳನ್ನು ಶರಣರ ಹೆಸರ ಮೇಲೆ ಯಾಕೆ ಕಟ್ಟಿರಿ ನೀವು? ಗುಡಿಗುಂಡಾರಗಳನ್ನು ಸಿದ್ದರಾಮೇಶ್ವರ ಹೆಸರಿನ ಮೇಲೆ ಯಾಕೆ ಕಟ್ಟಿದಿರಿ? ಸಿದ್ದರಾಮೇಶ್ವರ ವಚನಗಳು ಓದ್ರಿ. ಅವರು ತಿರಸ್ಕಾರ ಮಾಡಿದ್ದಾರೆ. ಬಸವಣ್ಣನಿಂದ ಬದುಕಿತ್ತಿ ಈ ಲೋಕವೆಲ್ಲ ಅಂತ ಹೇಳಿದ್ದಾರೆ. ಬಸವಣ್ಣನೇ ತಂದೆ ತಾಯಿ ಅಂತ ಹೇಳಿದ್ದಾರೆ. ಬಸವಣ್ಣನ ಮೂರ್ತಿ ಧ್ಯಾನಕ್ಕೆ ಮೂಲ ಅಂತ ಹೇಳಿದ್ದಾರೆ. ದಿನನಿತ್ಯ ಪ್ರಾರ್ಥನೆ ನಡಿಬೇಕಲ್ಲ, ನಮ್ಮೊಳಗಿನ ಅಜ್ಞಾನತೆಗೆ ಸಲುವಾಗಿ ವಚನಗಳ ಚಿಂತನೆ ನಡಿಬೇಕಾಗಿತ್ತಲ್ಲ. ಯಾಕೆ ಮಾಡಿಲ್ಲಪ್ಪ ನೀವೆಲ್ಲ? ಈಗ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಜನಗಳು. ನಿಮಗೆಲ್ಲ ಮಠ ಕೊಟ್ಟು, ನಿಮಗೆಲ್ಲ ಕಾರ್ ಕೊಟ್ಟು, ನಿಮಗೆ ಪಟ್ಟಾಭಿಷೇಕ ಮಾಡಿ, ನಿಮ್ಗೆ ಕಾಲು ಬಿದ್ದು ದುಡ್ಡೆಲ್ಲ ಕೊಟ್ಟರಲ್ಲ ಪಾಪ ಬಡವರು. ಇದೇ ಲಿಂಗಾಯತ ಸಮಾಜ ಒಳಪಂಗಡದವ್ರು ಎಲ್ಲರೂ. ನೀವೇನು ಹೇಳ್ತಾ ಇದ್ರಿ? ಬಸವಣ್ಣನವ್ರಿಗೆ ಧರ್ಮಗುರು ಅಂತೇಳಿ ಒಪ್ಪಿಲ್ಲಪ್ಪ ಅಂದರೆ ದೇಶಭಕ್ತಿ ಹೇಗೆ ಮಾಡ್ತೀರಪ್ಪ ನೀವು? ಈಗ ಒಂದು ಸರ್ವಜ್ಞರವರ ವಚನ ಇದೆ. ಒಬ್ಬ ಸ್ವಾಮಿ ಹೇಳ್ತಾ ಇದ್ರು, ಆ ಕಾರಣಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬಸವಣ್ಣನವರು ಧರ್ಮ ಸ್ಥಾಪನೆ ಮಾಡಿಲ್ಲ, ಅವರು ಹಿಂದೂ ಧರ್ಮ ಸುಧಾರಣೆ ಮಾಡಿದ್ದಾರೆ, ಹಾಗೆ ಹೀಗೆ ಏನೋ ಹೇಳ್ತಾ ಇರ್ತಾರೆ ಆ ಕಡೆ ಮಹಾರಾಷ್ಟ್ರದಲ್ಲಿ ಹೋಗಿ. ನಾನು ಅಂತೀನಿ, ಬಸವಣ್ಣನವ್ರು ಸುಧಾರಣೆ ಮಾಡಿದಾರಲ್ಲ, ಮತ್ತು ನಾವೆಲ್ಲ ಏನು ಸುಧಾರಣೆ ಆಗಿದ್ದೇವೆ ಹೇಳಿ? ಎಲ್ಲರಿಗೆ ಬೈತಾ ಇದ್ದೀವಲ್ಲ. ಬಸವಣ್ಣವ್ರು ಹೇಳಿದ್ದಾರೆ, ಶ್ರೀ ವಿಭೂತಿ ಹೊಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯ ಲಿಂಗಾರ್ಚನೆ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ, ನನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡವೇ ನಿಮ್ಮ ಧರ್ಮ ಅಂತ ಹೇಳಿದಾಗ. ಈಗ ನೀವೇ ಸುಧಾರಣೆ ಆಗಿಲ್ಲ, ಇನ್ನೊಬ್ರಿಗೇನು ಸುಧಾರಣೆ ಮಾಡ್ತೀರಿ ಹೇಳಿ? ಎಲ್ಲಿದೆ ಹಣಿ ಮೇಲೆ ವಿಭೂತಿ? ಎಲ್ಲ ಉಲ್ಟಾ ಪಲ್ಟಾ. ಪಾಪ ಮುಗ್ಧ ಹಳ್ಳಿ ಮಂದಿ ವಚನಗಳು ಓದಿಲ್ಲ. ನೀವೆಲ್ಲ ದಾರಿ ತಪ್ಪಿಸ್ಲಕ್ಕೆ ಹೋಗಬೇಡ ಅಂತೇಳಿ ನಿಮ್ಮ ಕೈ ಜೋಡಿಸಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬಸವ ಕಲ್ಯಾಣದಿಂದ ಬದುಕಿತ್ತಿ ಲೋಕವೆಲ್ಲ. ಬಸವ ಕಲ್ಯಾಣದಲ್ಲಿ ಕಾಲಿಡಬೇಕಾದ್ರೆ ಅಕ್ಕ ಮಹಾದೇವಿ ಹೇಳ್ತಾರೆ, ಎಲ್ಲ ಕೆಟ್ಟದ ಕಸವನ್ನು, ಅಜ್ಞಾನದ ಆಶೆ ದುರಾಶೆಗಳನ್ನು ತೆಗೆದು ಆ ಕಡೆ ಈ ಬಸವ ಕಲ್ಯಾಣ ಎಲ್ಲ ಕಡೆ ಒಂದೊಂದು 100 ಕಿಲೋಮೀಟ್ರ್ ಇತ್ತಂತೆ ಅವಾಗ. ಅಲ್ಲಿಂದ ಈ ಕಲ್ಯಾಣದಲ್ಲಿ ಕಾಲಿಡಬೇಕಾದ್ರೆ ಮನುಷ್ಯನಿಂದೆಲ್ಲ ಕೆಟ್ಟ ತೆಗೆದು ಬೀಟ್ ಬರ್ತೀರಂತ. ಈಗ ನೀವು ಮತ್ತೆ ಕೆಟ್ಟದ್ದು ಹಾಕಲು ಬರ್ತಾಯಿದ್ದೀರಾ? ಸತ್ಯವನ್ನು ಸುಳ್ಳು ಮಾಡೋದು, ಸುಳ್ಳನ್ನು ಸತ್ಯ ಮಾಡೋದು, ಅದ್ರ ಸಲುವಾಗಿ ಬರೋದಾ ಕಲ್ಯಾಣಕ್ಕೆ? ಇದು ಮಾಡಬೇಡ್ರಿ. ದೇಶಕ್ಕೆ ಗಂಡಾಂತರವಿದೆ. ದೇಶದ ಯುವಕರು ಹಾಳಾಗಿ ಹೋಗ್ತಾ ಇದ್ದಾರೆ. ಕಳ್ಳ, ಸುಳ್ಳ, ಮೋಸ, ವಂಚನೆ, ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಸವಣ್ಣನವರನ್ನು ಧರ್ಮಗುರು ಅಂತ ಒಪ್ಕೋರಪ್ಪ. ಅಲ್ಲಮಪ್ರಭುರವರು ಒಪ್ಪಿಕೊಂಡಿದ್ರಲ್ಲ, 2,80,00,000 ವಚನ ಬರೆದವರು. ಸೋಲಾಪುರ ಸಿದ್ದರಾಮೇಶ್ವರ ಒಪ್ಪಿದ್ರಲ್ಲ. ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಅಕ್ಕ ಮಹಾದೇವಿ, ಸತ್ಯಕ್ಕ, ಸಂಕವ, ಕಾಶ್ಮೀರದ ರಾಜ, ಅಫ್ಘಾನಿಸ್ತಾನ್ ಮುಸ್ಲಿಂ ಎಲ್ಲರೂ ಬಸವಣ್ಣನವರನ್ನು ಧರ್ಮಗುರು ಅಂತ ಒಪ್ಪಿಕೊಂಡಿದ್ದಾರೆ. ಬೇಕಾದರೆ ವಚನಗಳು ತೋರಿಸ್ತೀನಿ ನಾನು. ಕನ್ನಡದಾಗ ವಚನ ಅಂತೇಳಿ ನಮ್ಗೆ ಗೊತ್ತಾಯಿತು. ಒಂದು ವೇಳೆಗೆ ಅನುಭವ ಮಂಟಪ ಇರ್ತಿಲ್ಲಪ್ಪ ಅಂದರೆ ಇವರೆಲ್ಲರೂ ನಮ್ಗೆ ಏನೇನೋ ಹಿಂದೆ ಜಾಡು ಕಟ್ತಿರು, ಕೊಳ್ಳಾಗ ಮಗಿ ಕಟ್ತಿರು, ಏನು ನಮಗೆಲ್ಲ ಗುಲಾಮರಾಗಿ ಇಟ್ಕೋತಾರೆ. ಮಹಾ ಮೋಸಗಾರರು. ಒಂದು ವೇಳೆಗೆ ಬಸವಣ್ಣಂದು ಅನುಭವ ಮಂಟಪ ಹುಟ್ಕೊಳ್ತಿಲ್ಲ ಅಂದರು. ನಾ ಸತ್ಯ ಹೇಳ್ತಾ ಇದ್ದೀನಿ ಮಾತು. ಮತ್ತು ಇನ್ನೂ ರಾಜರು ಆಡಳಿತ ಇರ್ತಿತ್ತು, ಪ್ರಜಾಪ್ರಭುತ್ವ ಬರ್ತಾನೆ ಇರಲಿಲ್ಲ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ಜಿರವರು, ಮಹಾತ್ಮ ಬಸವಣ್ಣವರು ಈ ಭೂಮಿಗೆ ಹುಟ್ಟಿ ಬರ್ತಾ ಇದ್ದಿಲ್ಲ ಅಂದ್ರೆ ಎಲ್ಲರೂ ಕೂಡ ಗುಲಾಮರಾಗಿರ್ತೀವಿ. ಇಷ್ಟೆಲ್ಲ ಇದ್ದರೂ ಕೂಡ ಹೀಗೆ ಈ ಥರ ಮಾಡ್ತಾ ಇದ್ದಾರೆ ಪಾಪ. ಅದಕ್ಕೆ ಒಂದು ಸರ್ವಜ್ಞರವರ ವಚನ, ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ, ಹುಷಿ ಮಾತನಾಡಿ ಕೆಡದಿರಿ ಈ ಲಿಂಗಾಯತಕ್ಕೆ. ಈ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತ ಸರ್ವಜ್ಞ. ಇದಕ್ಕೇನಂತೀರಪ್ಪ? ಲಿಂಗಾಯತ ಧರ್ಮ ಇಲ್ಲ ಅಂತ ಹೇಳೋಕ್ಕಾಗ್ತದಾ? ಸರ್ವಜ್ಞರವ್ರ ವಚನ ಇದೆ. ಸರ್ವಜ್ಞರವರಂತೂ ಸಾವಿರಾರು ವಚನಗಳು ಬರೆದಿದ್ದಾರೆ, ಬಸವಣ್ಣನವ್ರ ಬಗ್ಗೆ ತಾರೀಫ್ ಮಾಡಿದ್ದಾರೆ. ನೀವೆಲ್ಲ ಏನಿದ್ರಿ? ಇದು ಈಗ ಎಲ್ಲ ಸ್ಕೂಲ್ಗಳಲ್ಲಿ ಎಲ್ಲ ಕಡೆ ದೇಶ ತುಂಬ 33 ಭಾಷೆಯಲ್ಲಿ ವಚನಗಳು ಎಲ್ಲ ಹೋಗಿವೆ. ನೀವೇನೋ ಸುಳ್ಳು ಗೊಳ್ಳು ಪೊಳ್ಳು ಹೇಳಿ ಸಿಕ್ಕಿಕೊಳ್ಳೋದು ಬೇಡ. ಸುಮ್ಮನೆ ಬಸವಣ್ಣವ್ರ ತತ್ವಕ್ಕೆ ಶರಣಾಗ್ರಿ. ಬಸವಣ್ಣವ್ರ ಧರ್ಮಗುರು ಅಂತ ಒಪ್ಕೊಡ್ರಿ. ಹಣಿ ಮೇಲೆ ವಿಭೂತಿ, ಒಳಗೆ ಲಿಂಗ, ಇಷ್ಟಲಿಂಗ, ರುದ್ರಾಕ್ಷ ಹಾಕ್ಕೊಂಡು ಬಸವಣ್ಣನ ತತ್ವ ಇದ್ದಿದ್ದ ಹಾಗೆ ಏಕದೇವೋಪಾಸನೆ ಧರ್ಮವಿದೆ. ಆ ಕಾರಣಕ್ಕಾಗಿ ಜನರಿಗೆ ಸುಳ್ಳು ಹೇಳಿದ್ರೆ ಅಂದರೆ, ಯಾರು ನಾವು ಒಂದು ಸತ್ಯ ತತ್ವಕ್ಕೆ ಸುಳ್ಳು ಹೇಳಲು ಹೋಗ್ತೀವಿ ಅವರೇ ನಿಜವಾಗಿರ್ತಕ್ಕಂಥ ದೇಶದ್ರೋಹ ಆಗುತ್ತೇವೆ. ನಾನೇ ಹೇಳಿ, ನೀವೇ ಹೇಳಿ, ಯಾರೇ ಹೇಳಿ. ಉಳ್ಳವರು ಶಿವಾಲಯ ಮಾಡುವರು ಅಂಥೇಳಿ ವಚನ ಸುಳ್ಳಿದೆನಾ?
ಅಲ್ಲಮ್ಮ ಪ್ರಭು ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳು ಮಾಡಿ ಅಂಥೇಳಿ ವಚನ ಇದೆ, ಅದನ್ನು ಸುಳ್ಳಿದೆನಾ? ಆದ್ದರಿಂದ ಇವತ್ತು ಆಸ್ಪತ್ರೆಗಳು ಹೆಚ್ಚಾಗಿವೆ, ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅಪರಾಧಗಳು ಹೆಚ್ಚಾಗ್ತಾ ಇದೆ, ಪೊಲೀಸ್ ಸ್ಟೇಷನ್ಗಳು ಹೆಚ್ಚಾಗ್ತಾ ಇದೆ, ಎಲ್ಲ ಕಡೆ ಭ್ರಷ್ಟಾಚಾರ ಇದೆ. ಕೋರ್ಟ್ದಾಗ ಯಾವ ಕೋರ್ಟ್ ನ್ಯಾಯ ಕೂಡ ಬೇಗ ಸಿಗ್ತಾ ಇಲ್ಲ. ಎಲ್ಲರೂ ಆಶೆಖೋರರು, ದುರಾಶೆ ಉಳ್ಳವರು. ಸ್ವಲ್ಪ ತ್ಯಾಗ ಮಾಡೋಣ. ಯಾಕಪ್ಪ, ಎಷ್ಟು ದಿನ ಬದುಕ್ತೇವೆ ನಾವು ಸುಳ್ಳು ಹೇಳಿ ಹೇಳಿ ಹೇಳಿ? 1000 ವರ್ಷ ಬದುಕ್ತೀರಾ ಏನು? ಬಸವಣ್ಣವ್ರು ಹೇಳ್ತಾರೆ, ಕೊನೆಗೊಂದು ವಚನ ಹೇಳಿ ಮುಗಿಸ್ತೀನಿ ನಾನು. ಈ ಭೂಮಿ ಮೇಲೆ ಹುಟ್ಟಿ ಬಂದಿದ್ದಕ್ಕೆ ಸೃಷ್ಟಿಕರ್ತ ಒಬ್ಬನೇ ಒಬ್ಬ ದೇವರು ತತ್ವವನ್ನು ಕೊಟ್ಟಿದ್ದಾರೆ ಬಸವಣ್ಣನವರು. ನೀವು ಯಾರು ಎಲ್ಲಿ ಬೇಕಾದಲ್ಲಿ ಕರೀರಿ, ಬಸವ ಕಲ್ಯಾಣದಲ್ಲಿ ಚರ್ಚೆ ಮಾಡಿ ಬರ್ರಿ, ಚಿಂತನೆ ಮಾಡಿ ಒಂದು ತಿಂಗಳ ಪರ್ಯಂತ ಸಮಾಧಾನ ಒಳ್ಳೆ ಮನಸ್ಸು ಇಟ್ಕೊಂಡು ಬರ್ರಿ. ನೀವು ಹೇಳೋದು ತಪ್ಪಿದೆನಾ, ವಚನಗಳು ತಪ್ಪಿದೆನಾ ಅಂಬದು ಗೊತ್ತಾಗುತ್ತೆ. ಸುಮ್ಮನೆ ಮುಗ್ಧ ಜನರಿಗೆ ಅಲ್ಲಿ ಇಲ್ಲಿ ಏನು ಹೇಳೋದು ಬೇಡ. ಈಗ ಇನ್ನೊಂದು ಬಸವಣ್ಣನವ್ರ ವಚನ ಹೇಳಿ ನಾನು ವಿಚಾರ ಮುಕ್ತಾಯಗೊಳಿಸುತ್ತೇನೆ. ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಈ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿನಿಂದೊಪ್ಪು ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಧ್ಯಾನಿಸಿ. ಎಲ್ಲಿ ದೇವರಿದ್ದಾನೆ? ಜೀವಗಳಲ್ಲಿ ದೇವರನ್ನು ಕಾಣುವುದು ಸಾಕ್ಷಾತ್ ದೇವರುಗಳು, ಅಂತರಂಗದಲ್ಲಿ ಕಾಣುವುದು ಇಷ್ಟಲಿಂಗದ ಮೂಲಕ. ಧ್ಯಾನಿಸಿ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಈ ಥರ ಬಸವ. ನಾನು ಕೂಡ ವಚನ ಓದಿಲ್ಲ ಅಂದರೆ ಇವರೆಲ್ಲರೂ ಹೇಳಿದೆ ಹೌದಪ್ಪ ಅಂತಿದೆ. ಈ ವಚನಗಳು ಓದಿ ಸಲುವಾಗಿ ಅವು ನಮಗೆ ಬಹಳ ಸರಳ ಜೀವನ ಕೊಟ್ಟಿದ್ದಾರೆ ಶರಣರು. ನಾವು ಜೀವನದಲ್ಲಿ ಇವತ್ತು ದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಆ ಸಮಸ್ಯೆಗಳು, ಎಲ್ಲ ಸಮಸ್ಯೆಗೂ ಪರಿಹಾರ ಒಂದೇ ಒಂದಿದೆ ಏನಪ್ಪ? ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದಕ್ಕೆಲ್ಲ ನೀನೇ ಪ್ರಮಾಣ ಕೂಡಲ ಸಂಗಮ ದೇವ. ಅಸಲಿ ಸುಪ್ರೀಂ ಕೋರ್ಟ್ ಇರೋದೆ ಶರೀರ. ನಮ್ಮ ತಪ್ಪುಗಳು ಅನೇಕ ಇರ್ಬೋದು, ನಾವು ತಿದ್ದಿಕೊಳ್ಳೋಣ, ಒಳ್ಳೆಯ ವ್ಯಕ್ತಿಯಾಗಿ ಬದುಕೋಣ. ಈ ಭೂಮಿಯ ಮೇಲೆ ಹುಟ್ಟಿ ಬಂದುದಕ್ಕೆ ಲೇಷೆನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಹೇಳ್ತಾರೆ ಮಹಾತ್ಮ ಬಸವಣ್ಣನವರು. ಆ ಶರಣರ, ಇಂಥ ಸತ್ಯ ಶರಣರ ವಿಚಾರಗಳಿಗೆ 12ನೇ ಶತಮಾನದಲ್ಲಿ ಅವರೆಲ್ಲರನ್ನು ತೊಂದರೆ ಕೊಟ್ಟು ವಚನಗಳ ಸುಟ್ಟು ಶರಣರ ಹತ್ಯೆ ಮಾಡಿದ್ದು ಕೂಡ ಇತಿಹಾಸ ವಚನಗಳಲ್ಲಿ ಸಿಗುತ್ತದೆ. ಯಾಕೆಂದರೆ ಇನ್ನೊಂದು ಬಸವಣ್ಣನವರ ವಚನವಿದೆ, ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ, ಇಂದು ಬಪ್ಪುದು ಈಗಲೇ ಬರಲಿ, ಇದಕ್ಕಾರಂಜುವರು ಇದಕ್ಕಾರಳಕುವರು, ಜಾತಸ್ಯ ಮರಣ ಧ್ರುವ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವ ಬರೆದ ಬರಹವ ತಪ್ಪಿಸುವೆನೆಂದರೆ ಹರಿ ಬ್ರಹ್ಮಾದಿಗಳಿಗೂ ಇಲ್ಲ. ಇಂತಹ ಒಂದು ಈ ಕೆಳಗೆ ಬಿದ್ದ ಸಮಾಜದ ಸಲುವಾಗಿ, ತುಳಿತಕ್ಕೆ ಒಳಗಾದವರ ಸಮಾಜದ ಸಲುವಾಗಿ ಅವರು ಎಂತಹ ಒಂದು ಧೈರ್ಯದಿಂದ ಬದುಕಿ ಕೊಟ್ಟಿರ್ತಕ್ಕಂಥ ಅನುಭವ ಮಂಟಪದ ಸರ್ವ ಸಮಾನತೆಯ ಎಲ್ಲ ಜಾತಿ ವರ್ಗದವರು ಕೂಡಿ ಕಟ್ಟಿದ ಧರ್ಮವನ್ನು, ಲಿಂಗಾಯತ ಧರ್ಮವಿದೆ, ಇದನ್ನು ಉಳಿಸೋಣ, ಬೆಳೆಸೋಣ ಎಂದು ಹೇಳುತ್ತಾ, ತಮ್ಮೆಲ್ಲರ ಒಂದು ದೇಹದಲ್ಲಿ ಹೃದಯವಿದ್ದರೆ, ನಿಮ್ಮ ಹೃದಯಕ್ಕೆ ತಟ್ಟಿದೆ ಆದರೆ 145-50 ಕೋಟಿ ಇದೆ ಅಂತ ಹೇಳ್ತಾರಲ್ಲ ಜನಸಂಖ್ಯೆ, ಇಂತಹ ಒಂದು ದೇಶದ ಎಲ್ಲರಿಗೂ ತಲುಪಲಿ. ನಮ್ಮ ಕೆಟ್ಟ ಮನಸ್ಸುಗಳನ್ನು ಬದಲಾವಣೆ ಮಾಡಿಕೊಳ್ಳೋಣ ಎಂದು ಹೇಳ್ತಾ, ಮತ್ತೊಮ್ಮೆ ಬಸವನಾಡು, ಶರಣರ ನಾಡು, ಅನುಭವ ಮಂಟಪ, ಬಸವ ಕಲ್ಯಾಣದ ಭೂಮಿಲಿಂದ ಬಾಗಿದ ತಲೆ, ಮುಗಿದ ಕೈಲಿಂದ ಶರಣು.